ಮೊದಲಿಗೆ ಎ ಬಿ ಸಿ ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಅಲ್ಲ. ನಾನಿವತ್ತು ಎ ಬಿ ಸಿ ಅಂತ ರೆಫರ್ ಮಾಡ್ತಿರೋದು ಆಮ್ಲ, ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚಿನ ದಿನಗಳಲ್ಲಿ ಎ ಬಿ ಸಿ ಜ್ಯೂಸ್ ಬಗ್ಗೆ ಎಲ್ಲರೂ ತುಂಬ ಮಾತಾಡ್ತಿದ್ದಾರೆ. ಎ ಬಿ ಸಿ ಜ್ಯೂಸ್ ಕುಡಿದ್ರೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ ಅಂತ ಈ ಥರ ತುಂಬ ಜನ ಮಾತಾಡ್ತಿದ್ದಾರೆ. ಸೊ ನಾನು ಇವತ್ತಿನ ನನ್ನ ವಿಡಿಯೋದಲ್ಲಿ ಎ ಬಿ ಸಿ ಜ್ಯೂಸಿಂದ ನಿಜವಾಗ್ಲೂ ಬೆನಿಫಿಟ್ಸ್ ಇದೆಯಾ, ಎ ಬಿ ಸಿ ಜ್ಯೂಸನ್ನ ಯಾವ ರೀತಿ ಮಾಡ್ಕೋಬೇಕು, ಎ ಬಿ ಸಿ ಅಂದರೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಕುಡಿಬೋದು ಈ ಜ್ಯೂಸನ್ನ, ಯಾರು ಕುಡಿಬಾರ್ದು, ಯಾವ ಪ್ರಮಾಣದಲ್ಲಿ ನಾವು ಎ ಬಿ ಸಿ ಜ್ಯೂಸನ್ನ ಕುಡಿಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎ ಬಿ ಸಿ ಜ್ಯೂಸ್ಗೆ ನಾನು ಇವತ್ತು ನನ್ನ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋದ್ರಿಂದ ಎ ಬಿ ಸಿ ಜ್ಯೂಸ್ ಬೆನಿಫಿಟ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಈ ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ನಾನು ನಿಮಗೆ ಡೀಟೇಲ್ ಆಗಿ ಎ ಬಿ ಸಿ ಜ್ಯೂಸ್ ಬೆನಿಫಿಟ್ಸ್ ಏನು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಈ ಜ್ಯೂಸಿಂದ ನಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ನೋಡೋಣ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಿಮಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ದರೆ ಎ ಬಿ ಸಿ ಜ್ಯೂಸ್ ಬಗ್ಗೆ ನೀವು ನನಗೆ ಕಾಮೆಂಟ್ಸಲ್ಲಿ ಕೇಳ್ಬೋದು. ಎ ಬಿ ಸಿ ಅಂದರೆ ಆಮ್ಲ, ಬೀಟ್ರೂಟ್, ಕ್ಯಾರೆಟ್ ಈ 3 ಇಂಗ್ರೀಡಿಯೆಂಟ್ಸ್ ಸೇರಿದ್ರೆ ನಮ್ಮ ಸ್ಕಿನ್ನಿಗೆ ತುಂಬ ಬೆನಿಫಿಟ್ಸ್ ಇದೆ. ಇದರಲ್ಲಿ ವಿಟಮಿನ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಐರನ್ ಕಂಟೆಂಟ್ ಇರುತ್ತೆ, ಪೊಟ್ಯಾಷಿಯಮ್ ಇದೆ. ಸೊ ಇದೆಲ್ಲ ಸೇರಿ ನಮ್ಮ ಓವರಾಲ್ ಹೆಲ್ತಿಗೆ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದು ಯಾವುದೇ ರೀತಿಯಾದ ಮ್ಯಾಜಿಕ್ ಡ್ರಿಂಕ್ ಅಲ್ಲ. ನೀವು ಇದನ್ನು 1 ವಾರ ಕುಡಿದ ತಕ್ಷಣ ನಿಮ್ಮ ಸ್ಕಿನ್ ಗ್ಲೋ ಆಗಿಬಿಡುತ್ತೆ, ನಿಮ್ಮ ಕೂದಲು ಬೆಳೆದು ಬಿಡುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ನೀವು ಈ ಡ್ರಿಂಕ್ನ, ಎ ಬಿ ಸಿ ಡ್ರಿಂಕ್ನ ನಿಮ್ಮ ಡಯಟ್ ಜೊತೆ ಆ್ಯಡ್ ಮಾಡಿಕೊಂಡು ನೀವು ಪ್ರಾಪರಾಗಿ ನಿದ್ದೆ ಮಾಡಬೇಕು. ಅಂದರೆ 7 hours ಆಫ್ ಸ್ಲೀಪ್ ಸೈಕಲ್ನ ಫಾಲೋ ಮಾಡಿ ಪ್ರಾಪರಾಗಿ ಹೈಡ್ರೇಟ್ ಆಗಿದ್ದರೆ ಈ ಡ್ರಿಂಕ್ ಡೆಫಿನೆಟ್ಲಿ ನಿಮಗೆ ವರ್ಕ್ ಆಗುತ್ತೆ. ಎ ಬಿ ಸಿ ಜ್ಯೂಸಿಂದ ನಮ್ಮ ಸ್ಕಿನ್ನಿಗೆ ಯಾವ ರೀತಿಯಾದ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಆಮ್ಲ ಅಂದರೆ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ತುಂಬ ಇರುತ್ತೆ. ಸೊ ಇದರಿಂದ ನಮ್ಮ ಸ್ಕಿನ್ನಿಗೆ ತುಂಬ ಬೆನಿಫಿಟ್ಸ್ ಇದೆ. ವಿಟಮಿನ್ ಸಿ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಬಾಡಿಲಿ ಕೊಲಾಜನ್ ಜಾಸ್ತಿ ಆಗುತ್ತೆ. ಕೊಲಾಜನ್ ಜಾಸ್ತಿ ಆದಾಗ ನಮ್ಮ ಸ್ಕಿನ್ ಸುಕ್ಕಿನ ಸಮಸ್ಯೆ ನಮಗೆ ಬರಲ್ಲ, ನಮ್ಮ ಸ್ಕಿನ್ ಫರ್ಮ್ ಆಗಿ ಇರುತ್ತೆ. ನೆಲ್ಲಿಕಾಯಿಯಿಂದ ನಮ್ಮ ಕೂದಲಿಗೂ ಕೂಡ ಬೆನಿಫಿಟ್ ಇದೆ. ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಮತ್ತು ಐರನ್ ಇರೋದ್ರಿಂದ ನಮ್ಮ ಕೂದಲು ಉದುರೋ ಸಮಸ್ಯೆ ಕಮ್ಮಿ ಆಗುತ್ತೆ. ಯೂಶ್ವಲಿ ಕೂದಲು ಉದುರೋದಕ್ಕೆ ಒನ್ ಆಫ್ ದ ರೀಸನ್ ಐರನ್ ಡೆಫಿಷಿಯನ್ಸಿ. ಸೊ ನಾವು ಆಮ್ಲನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಮತ್ತು ಸ್ಕಿನ್ನಿಗೆ ತುಂಬ ಬೆನಿಫಿಟ್ಸ್ ಇದೆ. ನಾನು ಆಲ್ರೆಡಿ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಯಾವ ಫುಡ್ಸ್ ನಮ್ಮ ಸ್ಕಿನ್ನಿಗೆ ಮತ್ತು ಹೇರ್ ಗ್ರೋತಿಗೆ ಇಂಪಾರ್ಟೆಂಟ್ ಅಂತ. ನೀವು ಆ ವಿಡಿಯೋನೂ ಕೂಡ ಚೆಕ್ ಮಾಡ್ಬೋದು. ಅದರಲ್ಲಿ ಆಮ್ಲ, ಬೀಟ್ರೂಟ್ ಮತ್ತು ಕ್ಯಾರೆಟ್ ಈ 3 ಬಗ್ಗೆನೂ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಬೀಟ್ರೂಟ್ ನಮ್ಮ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ. ಆಮೇಲೆ ನಮ್ಮ ಎನರ್ಜಿ ಲೆವೆಲ್ನ ಬೂಸ್ಟಪ್ ಮಾಡೋದಕ್ಕೂ ಕೂಡ ಬೀಟ್ರೂಟ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಕ್ಯಾರೆಟ್ ನಾವು ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಕಣ್ಣಿನ ಕೆಳಗಡೆ ಇರುವಂತಹ ಡಾರ್ಕ್ ಸರ್ಕಲ್ಸ್ ನಿಧಾನವಾಗಿ ಬ್ರೈಟನ್ ಆಗುತ್ತೆ. ವಿಟಮಿನ್ ಎ ಇರೋದ್ರಿಂದ, ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಬ್ರೈಟನ್ ಅಪ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಓವರಾಲ್ ಈ ಜ್ಯೂಸಲ್ಲಿ ಫೈಬರ್, ವಿಟಮಿನ್, ಐರನ್, ಪೊಟ್ಯಾಷಿಯಮ್ ಇದೆಲ್ಲ ಇರೋದ್ರಿಂದ ನಮ್ಮ ಓವರಾಲ್ ಹೆಲ್ತಿಗೆ ಈ ಒಂದು ಡ್ರಿಂಕ್ ತುಂಬ ಇಂಪಾರ್ಟೆಂಟ್. ಇವಾಗ ಈ ಡ್ರಿಂಕ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಜ್ಯೂಸ್ ಮಾಡ್ತಾನೆ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಯಾವ ಇಂಗ್ರೀಡಿಯೆಂಟ್ ಅಂತ ನಾನು ನಿಮಗೆ ಜ್ಯೂಸ್ ಮಾಡ್ತಾನೆ ಹೇಳ್ತೀನಿ. ನಾನು ಮೊದಲಿಗೆ ಇಲ್ಲಿ ಆಮ್ಲನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡಿದ್ದೀನಿ. ನೀವು ಆಮ್ಲನ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಳ್ಳಿ. ಸೀಡ್ನೆಲ್ಲ ತೆಗೆದು ಬರೀ ಆಮ್ಲ ಪಲ್ಪ್ ಮಾತ್ರ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳಿ. ನಂತರ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ನ ಯೂಸ್ ಮಾಡ್ತಿದ್ದೀನಿ. ನಾನು 2 to 3 ಆಮ್ಲ ತೊಗೊಂಡಿದ್ದೀನಿ. ಕ್ಯಾರೆಟು ಅಷ್ಟೇ, ನಾನು 2 ಕ್ಯಾರೆಟ್ಸ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಬೀಟ್ರೂಟ್.
ಬೀಟ್ರೂಟನ್ನು ಕೂಡ ನಾನು ಈ ಥರ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗೋ ಥರ ನಾವು ಬೀಟ್ರೂಟ್ನ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಚಿಕ್ಕ ಸೈಜ್ ಬೀಟ್ರೂಟ್ನ ತೊಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಬೀಟ್ರೂಟ್ ಸೈಜ್ ದೊಡ್ಡದಿದ್ದರೆ ನೀವು ಹಾಫ್ ಬೀಟ್ರೂಟ್ನ ತೊಗೋಬೋದು. ಸೊ ಆಮ್ಲ, ಕ್ಯಾರೆಟ್, ಬೀಟ್ರೂಟ್ನ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ನನ್ನ ನೆಕ್ಸ್ಟ್ ಸೀಕ್ರೆಟ್ ಇಂಗ್ರೀಡಿಯಂಟ್ ಜಿಂಜರ್ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾವು ಡಿಟಾಕ್ಸ್ ವಾಟರ್ ಎಲ್ಲ ಕುಡಿಬೇಕಂದ್ರೆ ಜಿಂಜರ್ನ ಹಾಕೋತೀವಿ. ಅದಕ್ಕೆ ನಾವು ಈ ಡ್ರಿಂಕ್ಗೆ ಜಿಂಜರ್ ಪೌಡರ್ನ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ನಿಮ್ಮ ಹತ್ರ ಜಿಂಜರ್ ಇದ್ದರೆ ಅದನ್ನು ಹಾಕೋಬೋದು. ನನ್ನ ಹತ್ರ ಜಿಂಜರ್ ಅವೈಲೇಬಲ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಜಿಂಜರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಪಿಂಚ್ ಆಫ್ ಜಿಂಜರ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ನಂತರ ಇದಕ್ಕೆ ನಾನು ವಾಟರ್ನ ಹಾಕ್ಕೊಂಡು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀರೂ ಅಷ್ಟೇ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯ ಯೂಸ್ ಆಗುತ್ತೆ ಆ ಥರ ಹಾಕ್ಕೊಳ್ಳಿ. ಇವಾಗ ನನ್ನ ABC ಜ್ಯೂಸ್ ರೆಡಿ. ನಾನು ಇದನ್ನು ಕಂಪ್ಲೀಟಾಗಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡಿದ್ರಿ. ಇವಾಗ ಇದನ್ನು ಯಾವ ಟೈಮಲ್ಲಿ ಕನ್ಸ್ಯೂಮ್ ಮಾಡ್ಬೋದು, ಯಾರ್ಯಾರೆಲ್ಲ ಕನ್ಸ್ಯೂಮ್ ಮಾಡ್ಬೋದು, ಯಾರ್ಯಾರೆಲ್ಲ ಕನ್ಸ್ಯೂಮ್ ಮಾಡಬಾರ್ದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಈ ಜ್ಯೂಸನ್ನ ದಿನ ಕುಡಿಬೇಕಾ? ಇಲ್ಲ. ನೀವು ವೀಕ್ಲಿ 3 to 4 ಟೈಮ್ಸ್ ಈ ಜ್ಯೂಸನ್ನ ಕುಡಿದ್ರೂ ಸಾಕು. ಯಾವಾಗ ಕುಡಿಬೇಕು? ನೀವು ಬೆಳಗ್ಗೆ ಎದ್ದು ನಿಮ್ಮ ಡೈಲಿ ರುಟೀನ್ನ ಮುಗಿಸ್ಕೊಂಡು ನಿಮ್ಮ ಬ್ರೇಕ್ಫಾಸ್ಟ್ಗೂ ಮುಂಚೆ ಈ ಜ್ಯೂಸನ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಇಲ್ಲ ಅಂದರೆ ಬ್ರೇಕ್ಫಾಸ್ಟ್ಗೂ 30-40 ಮಿನಿಟ್ಸ್ ಮುಂಚೆನೂ ಕೂಡ ನೀವು ಈ ಜ್ಯೂಸನ್ನ ಕನ್ಸ್ಯೂಮ್ ಮಾಡ್ಬೋದು. ಈ ಜ್ಯೂಸನ್ನ ನೀವು ಕುಡಿಯೋಕ್ಕೂ ಮುಂಚೆ ಎನ್ಶ್ಯೂರ್ ನಿಮ್ಮ ಹೆಲ್ತ್ ಸ್ಟೇಟಸ್ ಚೆನ್ನಾಗಿದೆ ಅಂತ. ನೀವೇನಾದರೂ ಡಯಾಬಿಟಿಕ್ ಪೇಷಂಟ್ ಆಗಿದ್ದರೆ, ಇಲ್ಲ ನಿಮಗೆ ಕಿಡ್ನಿ ಸ್ಟೋನ್ಸ್ ಇದ್ದರೆ, ಇಲ್ಲ ನೀವೇನಾದರೂ ಮೆಡಿಕೇಷನ್ ಅಂಡರ್ ಇದ್ದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಜ್ಯೂಸನ್ನ ಕುಡಿಯೋದು ಒಳ್ಳೆಯದು. ಎಲ್ರಿಗೂ ಈ ಜ್ಯೂಸ್ ಸೆಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ನೀವು ಕುಡಿಯೋಕ್ಕೂ ಮುಂಚೆ ಯಾವುದೇ ರೀತಿಯಾದ ಪ್ರಿಕಾಷನ್ಸ್ ಇದ್ದರೆ ಅದನ್ನು ತಗೊಂಡು ನೀವು ಕುಡಿಯೋದು ಒಳ್ಳೆಯದು. ನಾನು ಒಂದಿನ ಈ ಜ್ಯೂಸ್ ಕುಡಿದ ತಕ್ಷಣ ಗ್ಲೋ ಬರುತ್ತಾ, ಇಲ್ಲ 7 ಡೇಸ್ ಕಂಟಿನ್ಯೂಸ್ ಆಗಿ ಈ ಜ್ಯೂಸನ್ನ ಕುಡಿದ್ರೆ ನನಗೆ ಗ್ಲೋ ಬರುತ್ತಾ ಅಂತ ಕೇಳೋದಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದು ಯಾವುದೂ ಮ್ಯಾಜಿಕ್ ಅಲ್ಲ. ನಿಮಗೆ ಒಂದಿನ ಕುಡಿದ್ರೆ ಇಲ್ಲ 7 ಡೇಸ್ ಕಂಟಿನ್ಯೂಸ್ ಆಗಿ ಕುಡಿದ್ರೆ ಗ್ಲೋ ಬರುತ್ತೆ ಅಂತ. ಹೆಲ್ತಿ ಫುಡ್ ಅಂದರೆ ಕನ್ಸಿಸ್ಟೆನ್ಸಿ. ಇದು ನಿಮ್ಮ ಹೆಲ್ತಿ ಡಯಟಿಗೆ ಒಂದು ಒಳ್ಳೆ ಆ್ಯಡ್ ಆನ್ ಅಂತ ಹೇಳ್ಬೋದು. ನೀವು ಕನ್ಸಿಸ್ಟೆಂಟಾಗಿ ಈ ಜ್ಯೂಸನ್ನ ಕುಡೀರಿ, ನಿಮಗೆ ಡೆಫಿನೆಟ್ಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಒಂದೇ ದಿನಕ್ಕೆ ರಿಸಲ್ಟ್ ಬರುತ್ತೆ, ಇಲ್ಲ ಒಂದು ವಾರಕ್ಕೆ ರಿಸಲ್ಟ್ ಬರುತ್ತೆ ಅಂತೆಲ್ಲ ನಾನು ನಿಮಗೆ ಹೇಳಲ್ಲ. ನೀವು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಯಾವುದೇ ರೀತಿಯಾದ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ, ನಿಮಗೆ ಆ್ಯಕ್ನೆ ಎಸ್ಪೆಷಲಿ ನಿಮ್ಮ ಸ್ಕಿನ್ ಏನಾದರೂ ಪಿಂಪಲ್ಸ್ ಜಾಸ್ತಿ ಇಲ್ಲ ಆ್ಯಕ್ನೆ ಜಾಸ್ತಿ ಇದ್ದರೆ ಡೆಫಿನೆಟ್ಲಿ ನಿಮಗೆ ಈ ಒಂದು ಡ್ರಿಂಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನೀವು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಬೇಕು. ಬೇರೆ ಎಲ್ಲ ಡಯಟನ್ನು ಕೂಡ ನೀವು ನೀಟಾಗಿ ಫಾಲೋ ಮಾಡಬೇಕು. ಇದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ರೆಗ್ಯುಲರ್ ಆಗಿ ಕುಡಿಯುವಂತಹ ಒಂದು ಬೆಸ್ಟ್ ಡ್ರಿಂಕ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ನೀವು ಈ ವಿಡಿಯೋನ ಶೇರ್ ಮಾಡಿ.